ಇದು ಮನೆ ಮನದ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಕೊಡಗಿನ ದೇವರ ಕಾಡು ಮಾಹಿತಿಗಳ ಒಂದು ನುಡಿಚಿತ್ರ. ಪ್ರಸ್ತುತಿ ಜಿ ಶಾಂತಕುಮಾರ್. ಕೇಳಿ ಕೊಡಗಿನ ದೇವರ ಕಾಡು ಮಾಹಿತಿಗಳ ಒಂದು ನುಡಿಚಿತ್ರ. ಮಾನವ ಮೂಲದಿಂದಲೂ ಪ್ರಕೃತಿಯ ಆರಾಧಕ. ಕೋಟ್ಯಾಂತರ ಜೀವಿಗಳಂತೆಯೇ ಕಾಡಿನಲ್ಲಿ ಬದುಕುತ್ತಿದ್ದ ಮಾನವ ತಾನು ಕಂಡ ಪ್ರಕೃತಿ ವಿಕೋಪಗಳು ಹಾಗೂ ಅನುಭವಿಸಿದ ಪ್ರಕೃತಿಯ ಸೌಂದರ್ಯಕ್ಕೆ ಪಕ್ಕಾಗಿ ಪ್ರಕೃತಿಯನ್ನು ಪೂಜಿಸಲು ತೊಡಗಿದಾಗಿನಿಂದ ಅದರ ಒಂದು ಭಾಗವೇ ಆಗಿದ್ದ. ಈಚಿನ ದಿನಗಳಲ್ಲಿ ಈ ಆರಾಧನೆಯ ವೈವಿಧ್ಯತೆಗಳಿಂದಾಗಿ ಅನೇಕ ಬೃಹತ್ ದೇವಾಲಯಗಳನ್ನು ಕಟ್ಟಿಕೊಂಡು ದೈವಿಕ ಭಾವಕ್ಕೆ ಒಂದು ನೆಲೆ ನಿಲ್ಲಿಸಿದ್ದರಿಂದಾಗಿ ಪ್ರಕೃತಿ ಪೂಜೆ ಹಿನ್ನೆಲೆಗೆ ಹೋಗಿದ್ದನ್ನು ನೋಡಿದ್ದೇವೆ. ಜಗತ್ತಿನ ಅನೇಕ ಕಡೆಗಳಲ್ಲಿನ ಜನಾಂಗಗಳಲ್ಲಿ ಸಂಸ್ಕೃತಿಗಳ ಭಾಗವಾಗಿ ಪ್ರಕೃತಿಯ ಆರಾಧನೆ ನಡೆಯುತ್ತಿದೆ. ಅದನ್ನು ಪವಿತ್ರ ತೋಪುಗಳನ್ನಾಗಿಸಿ ಪೂಜಿಸುತ್ತಾ ಬರಲಾಗುತ್ತಿದೆ. ದಕ್ಷಿಣ ಅಮೆರಿಕ, ಆಫ್ರಿಕಾ, ಆಸ್ಟ್ರೇಲಿಯಾ, ಯುರೋಪು ಮತ್ತು ಏಷ್ಯಾದ ಅನೇಕ ದೇಶಗಳಲ್ಲಿ ಈ ಬಗೆಯ ಪ್ರಕೃತಿಯ ಆರಾಧನೆ ಇದೆ. ಹಾಗೆಯೇ ಭಾರತದ ಅನೇಕ ಭಾಗಗಳಲ್ಲೂ ಪವಿತ್ರ ತೋಪುಗಳನ್ನು ಆರಾಧಿಸುತ್ತಾ ತಮ್ಮ ತಮ್ಮ ಸಂಸ್ಕೃತಿಯ ಒಂದು ಅಂಗವೆಂದೇ ಪರಿಗಣಿಸಲಾಗುತ್ತಿದೆ. ಬಂಗಾಳ ಮತ್ತು ಬಿಹಾರಗಳಲ್ಲಿ ಸರಣ ಎಂದು, ರಾಜಸ್ಥಾನದಲ್ಲಿ ವರಸ್, ಮಹಾರಾಷ್ಟ್ರದಲ್ಲಿ ದೇವರಿ, ಕೇರಳದಲ್ಲಿ ಕಾವು ಎಂದು ರಕ್ಷಿಸಲಾಗುತ್ತಿದೆ. ಹಾಗೆಯೇ ಕರ್ನಾಟಕದಲ್ಲೂ ಪಶ್ಚಿಮ ಘಟ್ಟದ ಅನೇಕ ಕಡೆ ದೇವರ ಕಾಡು ಎಂದು, ಉತ್ತರ ಕನ್ನಡದಲ್ಲಿ ಕನಸ್ ಎಂದು, ದಕ್ಷಿಣ ಕನ್ನಡದಲ್ಲಿ ನಾಗಬನಗಳು ಮತ್ತು ಕೊಡಗಿನಲ್ಲಿ ದೇವರ ಕಾಡು ಅಥವಾ ದೇವಕಾಡು ಎಂದು ಸಾಮುದಾಯಿಕ ಪವಿತ್ರ ರಕ್ಷಿತ ಅರಣ್ಯಗಳನ್ನು ಕಾಣಬಹುದು. ಪ್ರಸ್ತುತ ನಾವು ಕೊಡಗಿನ ದೇವರ ಕಾಡು ಅಥವಾ ದೇವಕಾಡು ಕುರಿತು ಈ ಕಾರ್ಯಕ್ರಮ ರೂಪಿಸಿದ್ದೇವೆ. ಈ ಸಂಬಂಧ ತೊಡಗಿಸಿಕೊಂಡಿರುವ ಕೆಲವರ ಅನಿಸಿಕೆಗಳನ್ನು ಅಳವಡಿಸಿದ್ದೇವೆ. ಕೊಡಗಿನ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಒಂದೊಂದು ದೇವರ ಕಾಡು ನಿರ್ಮಿಸಿಕೊಂಡು ಆರಾಧಿಸುತ್ತಾ ಬಂದಿದ್ದಾರೆ. ಇಲ್ಲಿನ ಆರಾಧ್ಯ ದೈವವನ್ನು ಈ ಪವಿತ್ರ ದೇವರ ಕಾಡಿನಲ್ಲಿ ಪ್ರತಿಷ್ಠಾಪಿಸಿ ಪ್ರಕೃತಿಯನ್ನು ಇನ್ನೊಂದು ರೂಪದಲ್ಲಿ ಪೂಜಿಸುತ್ತಾ ಬರಲಾಗಿದೆ. ಈ ಪವಿತ್ರ ತೋಪುಗಳು ಇಲ್ಲಿನ ಸಂಸ್ಕೃತಿಯ ಭಾಗವೇ ಆಗಿವೆ. ಕೊಡಗು ಪುಟ್ಟ ಜಿಲ್ಲೆಯಾದರೂ ಅನೇಕ ವೈವಿಧ್ಯಮಯ ಸಂಸ್ಕೃತಿಯನ್ನು ಒಳಗೊಂಡಿರುವಂಥದ್ದು. ಈ ಎಲ್ಲ ಸಂಸ್ಕೃತಿಗಳು ದೇವರ ಕಾಡನ್ನು ಪವಿತ್ರ ಎಂದು ಆರಾಧಿಸುತ್ತಿವೆ. ಬನ್ನಿ ಈ ಕುರಿತು ಕೇಳೋಣ. ಈ ದೇವರ ಕಾಡುಗಳ ಮಹತ್ವ ಕುರಿತು ವಿರಾಜಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸಿ.ಜಿ. ಕುಶಾಲಪ್ಪ ತಿಳಿಸಿಕೊಟ್ಟರು. ಕೊಡಗಿನ ಪರಿಸರ ಮತ್ತು ಅದರ ಸುಸ್ಥಿರವಾದಂತಹ ಅಭಿವೃದ್ಧಿಯ ಬಗ್ಗೆ ನಾನು ಮತ್ತು ನಮ್ಮ ತಂಡ ಈಗ 25 ವರ್ಷಗಳಿಂದ ಮಾಡ್ತಾ ಇರತಕ್ಕಂತಹ ಕಾರ್ಯಕ್ಕೆ ಮೊಟ್ಟ ಮೊದಲನೆಯ ತಳಹದಿ ಹಾಕಿದ್ದು ಕೊಡಗಿನ ದೇವರ ಕಾಡುಗಳ ಸಮೀಕ್ಷೆ ಮತ್ತು ಅವುಗಳ ಪ್ರಸ್ತುತ ಸ್ಥಿತಿಯ ಒಂದು ಅವಲೋಕನವನ್ನ. ಯಾತಕ್ಕಾಗಿ ಈ ವಿಷಯವನ್ನ ನಾವು ಆರಿಸ್ಕೊಂಡ್ವಿ ಅಂತ ಹೇಳಿದ್ರೆ, ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಎಲ್ಲ ಜನಾಂಗಗಳಲ್ಲಿಯೂ ಕೂಡ ಪರಿಸರವನ್ನ ಪೂಜೆ ಮಾಡತಕ್ಕಂತಹ ಪದ್ಧತಿ ಸ್ವಾಭಾವಿಕವಾಗಿ ಬಂದಂತಹ ಒಂದು ಪದ್ಧತಿ. ಆದರೆ ಕೆಲವು ಭೂಪ್ರದೇಶಗಳಲ್ಲಿ ಇಂದಿಗೂ ಕೂಡ ಉಳಿದಿರತಕ್ಕಂತಹ ಒಂದು ಪದ್ಧತಿಗಳಲ್ಲಿ ಕೊಡಗಿನ ದೇವರ ಕಾಡುಗಳು ವಿಶೇಷವಾದದ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಒಂದು ದೇವರ ಕಾಡು ಇರಲೇಬೇಕು. ಕೆಲವು ಗ್ರಾಮಗಳಲ್ಲಿ ಒಂದಕ್ಕಿಂತ ಹೆಚ್ಚು ದೇವರ ಕಾಡುಗಳಿದೆ. ನಮ್ಮ ಕೊಡಗಿನಲ್ಲಿ ಅವುಗಳ ಸಾಂದ್ರತೆಯನ್ನು ನೋಡಿಕೊಂಡ್ರೆ ಪ್ರಪಂಚದಲ್ಲಿ ಮಿಕ್ಕಾವ ಭೂಪ್ರದೇಶಕ್ಕಿಂತಲೂ ಹೆಚ್ಚು, ಅಂದರೆ 1214 ದೇವರ ಕಾಡುಗಳಿದೆ. ಇದು ಸುಮಾರು 165 ದೇವರುಗಳ ಹೆಸರಲ್ಲಿ ರಕ್ಷಣೆಯಾಗಿ ಸ್ಥಳೀಯ ಪದ್ಧತಿಗಳಲ್ಲಿ ಪೂಜೆ ಆಗ್ತಾ ಇದೆ. ಇಂದು ಕೊಡಗಿನ ಪರಿಸರ ಉಳಿದಿದೆ ಅಂತ ಹೇಳಿದ್ರೆ ಅದಕ್ಕೆ ತಳಹದಿ ನಮ್ಮ ಪರಿಸರವನ್ನ ಪೂಜೆ ಮಾಡಿದಂತ ಹಿರಿಯರ ಈ ದೇವರ ಕಾಡುಗಳ ಪದ್ಧತಿಗಳು. ಮುಂದಕ್ಕೆ ನಾವು ನೋಡ್ತಾ ಹೋದಾಗೆ ನಿರ್ದಿಷ್ಟವಾದಂತಹ ಜವಾಬ್ದಾರಿಗಳನ್ನ ಕೊಟ್ಟು ಸುಮಾರು 18 ಸ್ಥಳೀಯ ಜನಾಂಗಗಳನ್ನ ಒಗ್ಗೂಡಿಸಿದಂತಹ ಒಂದು ಪದ್ಧತಿ ಈ ದೇವರ ಕಾಡುಗಳು.
ಇಷ್ಟೇ ಅಲ್ಲ, ಕೊಡಗಿನ ವಿಶೇಷವಾದಂತಹ ಸಂಸ್ಕೃತಿ ಏನಿದೆ, ಅದು ನಮ್ಮ ನೃತ್ಯಗಳಿರ್ಬೋದು, ಸಂಗೀತಗಳಿರ್ಬೋದು, ಮೊದಲು ದೇವರಿಗಾಗಿ ಅರ್ಪಣೆ ಆಗಿದ್ದು ನಮ್ಮ ಎಲ್ಲಾ ನೃತ್ಯಗಳು ಕೂಡ ದೇವರ ಒಂದು ನಡೆಯಲ್ಲಿ ಮಾತ್ರ ನಡೀತಾ ಇದ್ದವು. ಇವತ್ತು ಅವು ಹೊರಗೆ ಬಂದಿದೆ. ಕೊಡಗಿನ ಕಲೆ, ಸಂಸ್ಕೃತಿ ಇದೆಲ್ಲವೂ ಕೂಡ ದೇವರ ಕಾಡುಗಳೇ ಮೂಲ. ಹಾಗಾಗಿ ಕೊಡಗಿನ ವ್ಯವಸ್ಥೆಯಲ್ಲಿ ದೇವರ ಕಾಡುಗಳಿಗೆ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಇವೂ ಕೂಡ ಮೊದಲಿದ್ವು. ಇವತ್ತು ಅವು ಜೀವ ವೈವಿಧ್ಯತೆಯ ತಾಣಗಳಾಗಿದೆ. ಇಂದು ಸಾಕಷ್ಟು ಸಣ್ಣ ಸಣ್ಣ ದೇವರ ಕಾಡುಗಳು ಇಲ್ಲದಾಗಿಬಿಟ್ಟಿದೆ. ದೊಡ್ಡ ದೇವರ ಕಾಡುಗಳ ಸ್ಥಿತಿಗತಿಗಳು ಕೂಡ ಬಹಳಷ್ಟು ಬದಲಾಗಿದೆ. ಈ ನಿಟ್ಟಿನಲ್ಲಿ ನಾವು 2000 ಇಸ್ವಿಯಲ್ಲಿ ಇದಕ್ಕೆ ಯಾರ್ಯಾರು ಸಂಬಂಧ ಪಡ್ತಾರೆ, ಸರ್ಕಾರದ ಇಲಾಖೆಗಳಿರ್ಬೋದು, ಜನಾಂಗಗಳ ಮುಖ್ಯಸ್ಥರಿರ್ಬೋದು, ಪ್ರತಿಯೊಂದು ದೇವರ ಕಾಡುಗಳಿಗೆ ಏನು ತಕ್ಕ ಮತ್ತು ಮುಖ್ಯಸ್ಥರು ಅಂತಿರ್ತಾರೆ, ಅವ್ರನ್ನೆಲ್ಲ ಕಲೆ ಹಾಕಿ ಈ ಸಮುದಾಯಗಳನ್ನೆಲ್ಲ ನಾವು ಒಗ್ಗೂಡಿಸಿ ಅವರೊಂದಿಗೆ ಮಾತನಾಡಿ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ನಾವು ಈ ದೇವರ ಕಾಡುಗಳನ್ನ ನಿರ್ವಹಿಸಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಎಲ್ಲರೂ ಜೊತೆಗೂಡಿದಾಗ ಬಹಳ ಉತ್ತಮವಾದಂತಹ ಮಾಹಿತಿಗಳು ನಮಗೆ ದೊರಕಿದ್ವು. ದೇಶದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ನ್ಯಾಬ್ಸ್ಯಾಪ್ ರಾಷ್ಟ್ರೀಯ ಜೀವ ವೈವಿಧ್ಯತೆ ನೀತಿ ಮಾಡತಕ್ಕಂಥ ಸಂದರ್ಭದಲ್ಲಿ ಕೊಡಗಿನ ದೇವರ ಕಾಡುಗಳನ್ನ ಒಂದು ಎಕ್ಸಾಂಪಲ್ ಆಗಿ ತಕೊಂಡು ಅವರು ಯಾವ ರೀತಿ ಸಮುದಾಯಗಳೊಂದಿಗೆ ಜೀವ ವೈವಿಧ್ಯತೆಯನ್ನು ಉಳಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ದೇಶದ ಒಂದು ವೈವಿಧ್ಯತೆಯನ್ನು ತಯಾರು ಮಾಡಿದಂತಹ ಒಂದು ಡಾಕ್ಯುಮೆಂಟ್ ಅಲ್ಲಿ ಕೊಡಗಿನ ದೇವರ ಕಾಡುಗಳ ಹೆಸರು ಬಂತು. ಧಾರ್ಮಿಕ, ಸಾಂಪ್ರದಾಯಿಕ, ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಪ್ರಾರಂಭಗೊಂಡಂತಹ ದೇವರ ಕಾಡುಗಳಿಂದು ಅದರೊಂದಿಗೆ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ತಕ್ಕಂತಹ ಒಂದು ಉತ್ತಮವಾದಂತಹ ಕಾರ್ಯವನ್ನು ಮಾಡ್ತಾ ಇದೆ. ಯಾತಕ್ಕೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರೆ ಕೇವಲ ಕೆಲವು ದೊಡ್ಡ ಈ ಪರಿಸರವನ್ನು ರಕ್ಷಣೆ ಮಾಡತಕ್ಕಂತಹ ತಾಣಗಳು ಅಂದ್ರೆ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇರ್ಬೋದು, ಅವು ಸಾಕೆ ಅಲ್ಲ, ಸಣ್ಣ ಸಣ್ಣ ದ್ವೀಪಗಳಾಗಿರ್ತಕ್ಕಂತಹ ದೇವರ ಕಾಡುಗಳಂತವು ನಮ್ಮ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಬೇಕೆ ಅಂತ ಹೇಳುವಂತ ಪ್ರಶ್ನೆ. ಇಟ್ಸ್ ಕಾಲ್ಡ್ ದಿ ಸ್ಲಾಸ್ ಡಿಬೇಟ್. ಸಿಂಗಲ್ ಲಾರ್ಜ್ ಆರ್ ಸೆವರಲ್ ಸ್ಮಾಲ್ ಕನ್ಸರ್ವೇಷನ್ ಸೈಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ಕನ್ಸರ್ವಿಂಗ್ ಅಂತ. ಕೊಡಗಿನಲ್ಲಿ 4 ದೊಡ್ಡ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ನ್ಯಾಷನಲ್ ಪಾರ್ಕ್ಸ್ ಇದೆ. 1214 ದೇವರ ಕಾಡುಗಳು ಇರೋದ್ರಿಂದ ಪ್ರತಿಯೊಂದು ದೇವರ ಕಾಡು ಕೂಡ ಸ್ಥಳೀಯವಾದಂತಹ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳುವಂಥಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಈಗ ಆನೆಗಳಿಗೆ, ಹುಲಿಗಳಿಗೆ, ದೊಡ್ಡ ದೊಡ್ಡ ಪ್ರಾಣಿಗಳಿಗೆ ನಮಗೆ ಕನ್ಸರ್ವೇಷನ್ ಸೈಟ್ಸ್ ಇದೆ. ಆದರೆ ಹಾವುಗಳಿಗೆ, ಪಕ್ಷಿಗಳಿಗೆ, ಹುಳ ಹುಪ್ಪಟಗಳಿಗೆ, ಕಪ್ಪೆಗಳಿಗೆ ಏನಕ್ಕೆ ನಮ್ಮ ಕನ್ಸರ್ವೇಷನ್ ಬೇರೆ ದೊಡ್ಡ ಏರಿಯಾದಲ್ಲಿ ಪ್ರಾಮಿನೆನ್ಸ್ ಸಿಗಲ್ಲ, ಅವೆಲ್ಲದಕ್ಕೂ ಕೂಡ ಈ ದೇವರ ಕಾಡುಗಳಲ್ಲಿ ಪ್ರಾಮಿನೆನ್ಸ್ ಇದೆ. ಅದರೊಂದಿಗೆ ಕೆಲವು ಅಪರೂಪದ ಔಷಧೀಯ ಸಸ್ಯಗಳು, ಸ್ಥಳೀಯ ಜನಾಂಗದವರು ಉಪಯೋಗಿಸ್ತಾ ಇದ್ದಂತಹ ನಾಟ್ಯ ಔಷಧಿಗಳು ಇವೆಲ್ಲವೂ ಕೂಡ ಇಂದು ಲಭ್ಯ ಆಗ್ತಾ ಇರತಕ್ಕಂಥದ್ದು ನಮ್ಮ ದೇವರ ಕಾಡುಗಳಲ್ಲಿ. ಹಾಗಾಗಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ವಿಜ್ಞಾನಿಗಳಾಗಿ ಕೊಡಗಿನ ಈ ಸಣ್ಣ ದ್ವೀಪಗಳು ಏನಿದೆ, ದೇವರ ಕಾಡುಗಳು ಪ್ರತಿಯೊಂದು ಹಳ್ಳಿಯಲ್ಲಿದೆ, ಅವುಗಳ ಜೀವ ವೈವಿಧ್ಯತೆಯ ಮೌಲ್ಯ ಏನಿದೆ ಅಂತ ಹೇಳುವಂತದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೀವಿ. ಅದರೊಂದಿಗೆ ಸಮುದಾಯಗಳಿಗೆ ಇದರಿಂದ ಏನು ಪ್ರಯೋಜನ ಅನ್ನೋ ಬಗ್ಗೆ ಕೂಡ ಸಂಶೋಧನೆ ಮಾಡ್ತಾ ಇದೆ. ದೇವರ ಹೆಸರಿನಲ್ಲಿ ಊರಿಗೊಂದು ರೋಡ್ ಇರಬಹುದು ಅಥವಾ ಒಂದು ಕುಡಿಯೋ ನೀರು ಬೇಕಿದ್ರೆ ಇವತ್ತು ಕೆಲಸಗಳಾಗಿದೆ. ಕೊಡಗಿನಲ್ಲಿ ಮಾತ್ರ ದೇವರ ಕಾಡುಗಳನ್ನ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತ ಇಂಡಿಯನ್ ಫಾರೆಸ್ಟ್ ಆಕ್ಟ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗಾಗಿ ಅದು ಫಾರೆಸ್ಟ್ ಲ್ಯಾಂಡ್. ಈ ದೇವರ ಕಾಡುಗಳು ಉಳಿದುಕೊಂಡಿರೋದು ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಧಾರ್ಮಿಕ ನಂಬಿಕೆಗಳು, ಎರಡನೇದಾಗಿ ಸರ್ಕಾರ ನೀಡಿರ್ತಕ್ಕಂತಹ ನಿರ್ದೇಶನಗಳು ಮತ್ತು ಅದನ್ನ ನಿರ್ವಹಿಸತಕ್ಕಂತಹ ಜವಾಬ್ದಾರಿಯಲ್ಲಿ ಸರ್ಕಾರದ ಪಾತ್ರ, ಅದು ರೂಲ್ಸ್, ರೆಗ್ಯುಲೇಷನ್ಸ್ ಇವೆಲ್ಲವೂ ಕೂಡ ಮುಖ್ಯವಾಗಿ ನಡೀತಾ ಇದೆ. ಹಾಗಾಗಿ ಕೊಡಗಿನ ದೇವರ ಕಾಡುಗಳು ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚಿನ ಒಂದು ಮಾರ್ಪಾಡಾಗುವಂತದ್ರಲ್ಲಿ ಸ್ಥಳೀಯ ಸಮುದಾಯಗಳು ಯಾವ ರೀತಿ ಅವರನ್ನ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿ ಆಗುತ್ತೆ. ಹಾಗಾಗಿ ಸರ್ಕಾರದಿಂದ ಮಾತ್ರ ಅಲ್ಲ, ಇಂದು ಸಮುದಾಯಗಳು ಜೊತೆಗೂಡದಲ್ಲಿ ನಮ್ಮ ಈ ವಿಶೇಷವಾದಂತಹ ವಿಶಿಷ್ಟವಾದಂತಹ ಪದ್ಧತಿಗಳು ಉಳಿಯುತ್ತೆ ಅಂತ ಹೇಳೋದ್ರಲ್ಲಿ ನನ್ನ ಅಚಲವಾದಂತಹ ನಂಬಿಕೆ ಇದೆ. ಕೊಡಗಿನಲ್ಲಿ 1000ಕ್ಕೂ ಹೆಚ್ಚು ದೇವರ ಕಾಡುಗಳಿವೆ. ದೊಡ್ಡ ದೊಡ್ಡ ಅನೇಕ ಕಾಡುಗಳ ಸಂರಕ್ಷಣೆಯಲ್ಲಿ ಅರಣ್ಯ ಇಲಾಖೆ ತೊಡಗಿದೆ. ಸಾಮುದಾಯಿಕ ಸಂರಕ್ಷಣೆಯಲ್ಲಿರುವ ಈ ಬಗೆಯ ಪವಿತ್ರ ದೇವರ ಕಾಡುಗಳು ಇಲಾಖೆಯ ಕೆಲಸಗಳನ್ನೇ ಮಾಡುತ್ತಿವೆ. ಪ್ರಾತಿನಿಧಿಕವಾಗಿ ಹೆಗ್ಗಳ ಗ್ರಾಮದ ಅಯ್ಯಪ್ಪ ಭಗವತಿ ದೇವರ ಕಾಡಿನ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಅಮ್ಮಣ್ಣ ಕುಟಂಡ ಗಣಪತಿ ಬೋಪಣ್ಣ ಹೀಗೆ ಹೇಳುತ್ತಾರೆ.
ಪುರಾತನ ಕಾಲದಲ್ಲಿ ಇದೊಂದು ಹುಲ್ಲಾಕಿ ದೇವಸ್ಥಾನ ಆಗಿತ್ತು. ಇಲ್ಲಿ 2 ಇದೆ, ಭಗವತಿ ಪ್ಲಸ್ ಅಯ್ಯಪ್ಪ ಅಂತ ಹೇಳ್ಕೊಂಡು. ಅಯ್ಯಪ್ಪ ಇಲ್ಲಿ ಕಾಡಲ್ಲಿ ನೆಲೆ ಇತ್ತಂಥ ದೇವಸ್ಥಾನ, ಭಗವತಿ ದೇವಸ್ಥಾನ ಅಲ್ಲಿ ಕೆಳಗಡೆ ಇರುವಂಥದ್ದು. ಮೊದಲು ಹುಲ್ಲಾಕಿ ದೇವಸ್ಥಾನ ಇತ್ತು. ತದನಂತರ ಹುಲ್ಲಾಕಿ ದೇವಸ್ಥಾನಕ್ಕೆ ಅಲ್ಲಿಂದ ಹುಲ್ಲು ತಗೊಂಡು ಬರಲಿಕ್ಕೆ ಕಷ್ಟ ಅಂತ ಹೇಳ್ಕೊಂಡು ನಮ್ಮ ಅಜ್ಜಂತರು ಇಲ್ಲಿ ಒಂದು ಗದ್ದೆನೇ ಪರ್ಚೇಸ್ ಮಾಡಿದ್ರು. ದೇವಸ್ಥಾನಕ್ಕೆ ಹುಲ್ಲಾಕಲಿಕ್ಕೆ ಹುಲ್ಲಾಯಿತು, ಅದರಲ್ಲಿ ಬರುವಂಥ ಬೆಳೆ ದೇವರಿಗೆ ನೈವೇದ್ಯಕ್ಕೆ ಅಕ್ಕಿ ಆಯಿತು ಅಂತ ಇವಾಗಲೂ ಅದನ್ನು ನಡೆಸ್ತಾ ಇದ್ದೀವಿ. ತದನಂತರ ಹುಲ್ಲಾಕಿದ ದೇವಸ್ಥಾನ ಆಯಿತು, ಹಂಚಾಯಿತು. ಹಂಚಾಕಿ ದೇವಸ್ಥಾನಕ್ಕೆ ನಮ್ಮ ತಂದೆ ಪ್ರೆಸಿಡೆಂಟ್ ಆಗಿದ್ದರು. ತಂದೆಯವ್ರ ಕಾಲದಲ್ಲಿ ತಾಮ್ರದ ಓಡ್ ಮಾಡಿದ್ರು. ತದನಂತರ ಇವಾಗ ನಾನು ಪ್ರೆಸಿಡೆಂಟ್ ಆಗಿ ಬಂದ ಮೇಲೆ ಅದನ್ನು ಜೀರ್ಣೋದ್ಧಾರ ಮಾಡಿ ದೇವಸ್ಥಾನ ಪುನಃ ಇಂಪ್ರೂವ್ ಮಾಡೋದು. ಅದಾಗಿ ಒಂದು 10 ವರ್ಷದಲ್ಲಿ ಈ ದೇವಸ್ಥಾನ ಇಂಪ್ರೂವ್ ಮಾಡೋದು. ಇಲ್ಲಿ ದೇವಸ್ಥಾನಕ್ಕೆ ದಿವಸಕ್ಕೆ 1 ಸೇರಕ್ಕೆ ನೈವೇದ್ಯ ಆಗಬೇಕು. ಕೆಳಗಡೆ ದೇವಸ್ಥಾನ ನೈವೇದ್ಯ ಮಾಡ್ತಾರೆ. ನೈವೇದ್ಯ ಮಾಡಿಕೊಂಡು ಇಲ್ಲಿಗಿರುವಂಥ ನೈವೇದ್ಯನ ಸಪ್ರೇಟ್ ಇಟ್ಟಿರಬೇಕು. ಅಲ್ಲಿ ದೇವರಿಗೆ ಸಮರ್ಪಣೆ ಮಾಡಿ ಆದಮೇಲೆ ಇಲ್ಲಿ ಒಂದು ದೇವರಿಗೆ ಸಮರ್ಪಣೆ ಮಾಡಿ, ಸಪೋಸ್ ನೀವೇನಾದರೂ ನೈವೇದ್ಯ ಮಾಡಲಿಕ್ಕೆ ಅಕ್ಕಿ ಏನಾದರೂ ಕೊಟ್ಟಿದ್ರೆ ಇಲ್ಲಿ ನೈವೇದ್ಯ ಸಮರ್ಪಣೆ ಮಾಡಿ ಆದಮೇಲೆ ನಿಮಗೆ ಅದು ಪ್ರಸಾದ ಕೊಡೋದು. ಅದೇ ಥರ ರೂಢಿ ಬಂದಂಥದ್ದು ಒಂದು ಸಂಪ್ರದಾಯ ಆಗಿ ಬರ್ತಾಯಿದೆ. ದೇವರ ಕಾಡಿಗೆ ಸಂಬಂಧಪಟ್ಟು ತಗೊಳ್ಳೋದಾದರೆ ನಮ್ಮ ಪುರಾತನ ಕಾಲದಿಂದ ಅರೌಂಡ್ ಒಂದು 500 ವರ್ಷ ಇತಿಹಾಸ ಇರ್ಬೋದು. ತಿಕ್ಲಿ ಒಂದು ದೇವರ ಕಾಡು. ದೇವರ ಕಾಡಲ್ಲಿ ಆಗಿನ ಕಾಲದಲ್ಲಿ ನಾವು ಕೊಡಗಿನವರು ಬೇಟೆಗೆ ಹೋಗೋದು, ಸೊ ಅದಕ್ಕೆ ಇಟ್ಕೊಂಡಿದ್ರು. ಇವಾಗ ಫಾರೆಸ್ಟ್ ಆದಮೇಲೆ ಇಟ್ ಹ್ಯಾಸ್ ಬಿನ್ ಕಂಟ್ರೋಲ್ಡ್. ಇವಾಗ ಬೇಟೆಗೆ ಹೋಗೋಂತ ಏನಿಲ್ಲ. ನಾವಿಲ್ಲಿ ಬೆಳಗ್ಗೆ ಬಂದು ನೋಡಿದ್ರೆ ಕಾಣ್ಬೋದು, ಇಲ್ಲಿ ದೇವರಿಗೆ ಸಮರ್ಪಣೆ ಮಾಡಿ ಆ ಅನ್ನನ ಅಲ್ಲಿ ಹಾಕಿರ್ತೀವಿ ಒಂದು ಕಲ್ ಮೇಲೆ. ಇಲ್ಲಿ ಕಾಡು ಕೋಳಿ ಬಂದು ತಿಂತಾ ಇರುತ್ತೆ. ಅದೇ ಥರ ಇವಾಗ ದೇವ್ರ ಕಾಡು ಉಂಟು. ದೇವ್ರ ಕಾಡಲ್ಲಿ ನಮಗೇನೊಂದು ತಲೆಗೊಂದು ಬಿಸಿಯಾಗಿ ಬಂದು ಕೂತ್ಕೊಂಡ್ರೆ, ಒಂದು ಪೂಜೆಯಾಗಿ ಇಲ್ಲಿಂದ ಬಂದು ಕೂತ್ಕೊಂಡ್ರೆ ವಿಲ್ ಗೆಟ್ ಸಮ್ ರಿಲೀಫ್ ಟು ಅವರ್ ಮೈಂಡ್. ಹಾಗೆ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ನಮ್ಮ ಮಕ್ಕಳಿಂದನೂ ಇದೇ ಥರ ನಡ್ಕೊಂಡು ಹೋಗಲಿ ಅಂತೇಳಿ ನನ್ನದು ಭಾವನೆ. ನಮ್ಮ ಈ ದೇವ್ರ ಕಾಡು ವಿರಾಜಪೇಟೆ ತಾಲೂಕು ಹೆಗ್ಗಳ ಗ್ರಾಮದಲ್ಲಿ 103 ಎಕರೆ ಹೊಂದಿರುವಂಥ ದೇವರ ಕಾಡು. ಈ ದೇವರ ಕಾಡಲ್ಲಿ ದೇವರು ಬಂದು ನೆಲೆ ನಿಂತಿದೆ. ಪುರಾತನ ಕಾಲದಲ್ಲಿ ನಿಂತಿದೆ ದೇವರು. ನಾವಿಲ್ಲಿ ನಿತ್ಯ ದೇವರಿಗೆ ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಪಕ್ಕದಲ್ಲಿ ಒಂದು 34 ಎಕರೆ ಜಾಗ ಬೇರೆ ಹೊರಗಡೆಯಿಂದವರು ಬಂದು ಮಾರಾಟಕ್ಕೆ ಇಟ್ಟಂಥ ಸಮಯದಲ್ಲಿ ಅದನ್ನು ಹೊರಗಡೆಗೆ ಬಿಡೋದಾಗೆ ದೇವರ ದುಡ್ಡಿಂದನೇ ಆ ದೇವರ ಕಾಡನ್ನು ಪರ್ಚೇಸ್ ಮಾಡಿ ನಾವು ಇದರ ಒಟ್ಟಿಗೆ ಇಟ್ಕೊಂಡಿದ್ದೇವೆ. ಇಟ್ ಈಸ್ ಸಪ್ರೇಟ್ಲಿ ವಿತ್ ದೇವರ ಕಾಡು. ದೇವರ ಪಟ್ಟೆಯಲ್ಲಿ ಇರುವಂಥ ಒಂದು 34 ಎಕರೆ. ಅದಲ್ಲದೆ ದೇವಸ್ಥಾನದ ಮುಂಭಾಗದಲ್ಲಿ ಆಕ್ಷನಿಗೆ ಬಂದಂಥ ಒಂದು 3 ಎಕರೆ ಗದ್ದೆ ಇತ್ತು. ಅದನ್ನು ಸುತ್ತ ನಾವು ಹೊರಗಡೆಗೆ ಬಿಡೋದಾಗೆ ದೇವರ ಹೆಸರಿನಲ್ಲೇ ತೆಗೆದುಕೊಂಡು ಟ್ರಸ್ಟ್ ಹೆಸರಲ್ಲಿ ಇಟ್ಕೊಂಡಿದ್ದೇವೆ. ಟ್ರಸ್ಟಲ್ಲಿ ನಾವು ನಿತ್ಯ ಪೂಜೆ ನಡೆಸ್ಕೊಂಡು ಹೋಗೋದು. ಆಮೇಲೆ ವರ್ಷಕ್ಕೆ ದೇವರ ಹಬ್ಬ ಆಗುತ್ತೆ. ಹಬ್ಬ ನಂತರ ಕರ್ಕಾಟಕ ಮಾಸ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೊಂದು ಪೂಜೆ ಇರುತ್ತೆ. ಕರ್ಕಾಟಕ ಮಾಸ ತೀರಿದ ಮೇಲೆ ಒಂದು ಪೂಜೆ ಇರುತ್ತೆ. ಆಮೇಲೆ ತುಲಾ ಸಂಕ್ರಮಣ ಸಮಯದಲ್ಲಿ ಪೂಜೆ. ಆಮೇಲೆ ಮುಪ್ಪಟ್ಟು ಶನಿವಾರ ಅಂತ ಹೇಳುವಂಥದ್ದು ಒಂದು ವಿಶೇಷವಾದಂಥ ಪೂಜೆ ಇರುತ್ತೆ ಈ ದೇವಸ್ಥಾನದಲ್ಲಿ. ಈ ಮುಪ್ಪಟ್ಟು ಶನಿವಾರ ವಿಶೇಷವಾದಂಥ ಪೂಜೆ ಅಂತ ಹೇಳಿದ್ರೆ ದೇವರು ಬಂದು ನೆಲೆಂದಿತ್ತಂಥ ದಿವಸ. ಆ ದಿವಸದಲ್ಲಿ ಇಲ್ಲೇ ದೇವರಿಗೆ ನೈವೇದ್ಯ ಮಾಡೋದು, ದೇವರಿಗೆ ಇಲ್ಲೇ ಸಮರ್ಪಣೆ ಮಾಡುವಂಥದ್ದು. ಪೂಜೆ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಇಲ್ಲಿ ಅನ್ನ ಸಂತರ್ಪಣೆ ಮಾಡುವಂಥ ಒಂದು ವಿಚಾರ ಇಲ್ಲಿ. ಆಮೇಲೆ ಅದು ಮಾತ್ರ ಅಲ್ಲ, ಈ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆಯಲ್ಲಿ ಪ್ರತಿ ಒಂದು ವಿಶೇಷ ಪೂಜೆಗೆ ಅನ್ನ ಸಂತರ್ಪಣೆ ಇದ್ದೇ ಇರುತ್ತೆ. ಇಲ್ಲಿ ಯಾರು ಬಂದರೂ ಒಂದು ಇದರಲ್ಲಿ ಕೊಡುವಂಥದ್ದು. ವೃಶ್ಚಿಕ ಮಾಸದಲ್ಲಿ ಫಸ್ಟ್ ಸಿಕ್ಕುವಂಥ ಶನಿವಾರ ಅದೇ ಅಂತೇಳಿ ದೇವರದ್ದು ಬಂದು ನೆಲೆ ನಿಂತಂಥ ದಿವಸ. ಆ ದಿವಸ ಇಲ್ಲಿ ವಿಶೇಷವಾದಂಥ ಪೂಜೆ. ಇಲ್ಲೇ ದೇವರಿಗೆ ನೈವೇದ್ಯ ಮಾಡೋದು, ದೇವರಿಗೆ ನೈವೇದ್ಯ ಮಾಡಿ ಸಮರ್ಪಣೆ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡುವಂಥವ್ರು ರೂಢಿ ಇಲ್ಲಿ ಬರ್ತಾ ಇರೋದು. ಆಮೇಲೆ ದೇವರ ಹಬ್ಬ ಇರುತ್ತೆ. ಪ್ರತಿಯೊಂದು ಇಲ್ಲಿ ಕೇರಳದ ಸಂಪ್ರದಾಯ ಅಂತ ನೋಡೋದ್ರಿಂದ ಬಿಸು ಸಂಕ್ರಮಣಕ್ಕೆ ದೇವರು ಕಟ್ಟಾಕೋದಿಲ್ಲಿ. ಬಿಸು ಸಂಕ್ರಮಣಕ್ಕೆ ಕಟ್ಟಾಕಿ 10 ದಿವಸ ಅಲ್ಲಿ ದೇವರ ನೃತ್ಯ ನಡೀತದೆ, ನವಿಲು ನೃತ್ಯ. ಅದಾದಮೇಲೆ ಒಂದು ದಿವಸ ರಾತ್ರಿ ದೇವರ ಹಬ್ಬ ಉಂಟು. ಅದಾದಮೇಲೆ ಮಾರನೇ ದಿವಸ ಎತ್ತು ಪರೋಟ ದೇವರ ದೊಡ್ಡ ಹಬ್ಬ ಆಗೋದು. ಅದಾದಮೇಲೆ ಬಾಕಿ ಇರೋದೆಲ್ಲ ಅಲ್ಲಿ ಕೆಳಗಡೆ ಶುದ್ಧ ಕಲಶ ಅದೆಲ್ಲ. ದೊಡ್ಡ ದೊಡ್ಡ ಅನೇಕ ಕಾಡುಗಳ ಸಂರಕ್ಷಣೆಯಲ್ಲಿ ಅರಣ್ಯ ಇಲಾಖೆ ತೊಡಗಿದೆ. ಸಾಮುದಾಯಿಕ ಸಂರಕ್ಷಣೆಯಲ್ಲಿರುವ ಈ ಬಗೆಯ ಪವಿತ್ರ ದೇವರ ಕಾಡುಗಳು ಇಲಾಖೆಯ ಕೆಲಸಗಳನ್ನೇ ಮಾಡುತ್ತಿದೆ. ಅರಣ್ಯ ಇಲಾಖೆಯ ಕೆಲಸಗಳ ಬಗ್ಗೆ ಈ ದೇವರ ಕಾಡುಗಳ ರಕ್ಷಣೆಯಲ್ಲಿ ಮುಂದಾಗಿರುವ ವಿರಾಜಪೇಟೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಕ್ರಪಾಣಿ ವೈ ತಿಳಿಸಿಕೊಟ್ಟರು. ದಕ್ಷಿಣ ಕೊಡಗು ಕ್ಷೇತ್ರ ವ್ಯಾಪ್ತಿನಲ್ಲಿ ವಿಶೇಷವಾಗಿ ದೇವರ ಕಾಡುಗಳು ಬಹಳ ಹೆಚ್ಚಾಗಿ ಕಂಡುಬರುತ್ತೆ. ಇಡೀ ಮಲೆನಾಡು ಭಾಗದಲ್ಲಿ ಎಲ್ಲಾ ಕಡೆ ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಎಲ್ಲಾ ಕಡೆ ದೇವರ ಕಾಡುಗಳು ಸಹಜವಾಗಿದೆ. ಆದ್ರೆ ಕೊಡಗಲ್ಲಿ ಏನ್ ವಿಶೇಷ ಅಂದ್ರೆ ಇಷ್ಟು ಸಾಂದ್ರತೆ ಅದು ಬೇರೆ ಜಿಲ್ಲೆಗಳಲ್ಲಿ ಕಾಣಕ್ ಬರಲ್ಲ. ಇಲ್ಲಿ ಹೆಚ್ಚು ಕಡಿಮೆ 300 ಎಕರೆ ಭೂ ಪ್ರದೇಶಕ್ಕೆ ಒಂದು ದೇವರ ಕಾಡನ್ನ ನಾವು ಕಾಣಬಹುದು. ಡೆನ್ಸಿಟಿ ಅಂದ್ರೆ ಹೆಚ್ಚಿಗೆ ದೇವರ ಕಾಡುಗಳು, ಅದನ್ನ ಆರಾಧಿಸೋ ಪದ್ಧತಿಗಳು ಇಲ್ಲಿ ಹೆಚ್ಚಿಗೆ ಇದೆ.
ಸುಮಾರು ಒಂದು 18 ಈ ಪ್ರಾಂತೀಯ ಜನರ ಸಮೂಹಗಳು ಒಂದು 165 ದೇವರುಗಳನ್ನ ಈ ಒಂದು ದೇವರ ಕಾಡಿನಲ್ಲಿ ಪೂಜಿಸ್ತಾರೆ. ಇದನ್ನ ಸದ್ಯಕ್ಕೆ ನಮ್ಮ ಇಲಾಖೆ ರಕ್ಷಿತ ಅರಣ್ಯ ರೀತಿ ಇದನ್ನ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಸರ್ಕಾರದ ಕಡೆಯಿಂದ. ಬರೋ ದಿನಗಳಲ್ಲಿ ಇದನ್ನ ಅದೇ ರೀತಿ ಘೋಷಣೆ ಮಾಡಿ ರಕ್ಷಣೆ ಮಾಡೋ ಒಂದು ಉದ್ದೇಶ ಇಲಾಖೆ ವತಿಯಿಂದ ಇದೆ. ಆದ್ರೆ ದೇವರ ಕಾಡು ಅನ್ನೋದು ಒಂದು ರಕ್ಷಿತ ಅರಣ್ಯವಾಗಿ ಅಂದ್ರೆ ಜನರ ಹಕ್ಕಿಗೆ ರಕ್ಷಣೆ ಇರುತ್ತೆ. ರಕ್ಷಿತ ಅರಣ್ಯಗಳಲ್ಲಿ ಸದ್ಯಕ್ಕೆ ಜನರ ಒಂದು ಭಕ್ತಿ ಹಾಗೂ ಭಯದ ಒಂದು ಪದ್ಧತಿಗಳಲ್ಲಿ ಇದು ರಕ್ಷಣೆ ಆಗ್ತಾ ಇದೆ. ಅದ್ರ ಒಟ್ಟಿಗೆ ಕಾನೂನು ಕೂಡ ಕೈ ಜೋಡಿಸಿ ಹಾಗೆ ಒಂದು ಸಮರ್ಪಕವಾಗಿ ಮಾಡಬಹುದು. ಕೆಲವು ಒತ್ತುವರಿಗಳಾಗ್ಬೋದು, ಅಂಥದನ್ನ ತಡೆಯೋದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಕಾನೂನು ಬೇಕಾಗುತ್ತೆ. ಜನರ ಪದ್ಧತಿಗಳಿಗೆ ಅಲ್ಲಿ ಅಷ್ಟು ಬಲ ಇರೋದಿಲ್ಲ. ಮೂಲ ನಿರ್ವಹಣೆಗೆ ದೇವಸ್ಥಾನ ನಡೆಸ್ತಾ ಇರೋ ಸಮಿತಿಗಳು ಇದ್ದೇ ಇದೆ ಗ್ರಾಮಸ್ಥರ ವತಿಯಿಂದ. ತಲಾಂತರದಿಂದ ಸಾಂಪ್ರದಾಯಿಕವಾಗಿ ಕಾನೂನುಗಳಿಗೆ ಬರೋದಕ್ಕೆ ಮುಂಚೆಯಿಂದನೂ ನಡ್ಕೊಂಡ್ ಬಂದಿದೆ. ಇತ್ತೀಚೆಗೆ ಅದನ್ನ ಈ ಒಂದು ಆಧುನಿಕವಾದ ಒಂದು ಕಾನೂನು ರೀತಿಯಲ್ಲೂ ಕೂಡ ಅದನ್ನ ಬಲಪಡಿಸುವ ರೀತಿಯಲ್ಲಿ ಇಲಾಖೆ ನೋಟಿಫೈ ಮಾಡಿ ಅದನ್ನ ನಾವು ಮುಂದುವರಿಸಬಹುದು. ಮತ್ತೆ ಸಾಕಷ್ಟು ಸಮಿತಿಯವರೊಟ್ಟಿಗೆ ಚರ್ಚೆ ಮಾಡಿ ಸಹಾಯ ಬೇಕಾ, ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಾವು ಕೈ ಜೋಡಿಸಬಹುದಾ ಅಂತೆಲ್ಲ ನಾವು ಅವರೊಂದಿಗೆ ಚರ್ಚೆನಲ್ಲಿದ್ದೀವಿ. ಆ ರೀತಿ ಎಷ್ಟೋ ಸಮಿತಿಗಳು ನಮಗೆ ಕೋರಿಕೆ ಮನವಿಗಳನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಈ ವರ್ಷದಿಂದ ಸಮಿತಿಯವರು ಏನು ನಮಗೆ ಬೇಡಿಕೆ ಕೊಡ್ತಾರೆ ಅದನ್ನ ಆಧರಿಸಿ ನಾವು ಯಾವ ರೀತಿ ಇಲಾಖೆ ಮಧ್ಯಪ್ರವೇಶಿಸಿ ಕಾಂಟ್ರಿಬ್ಯೂಟ್ ಮಾಡಬಹುದು ಅದನ್ನ ಮಾಡೋ ಪ್ರಯತ್ನದಲ್ಲಿ ಇದ್ದೀವಿ. ನಮ್ಮ ಕಾರ್ಯಯೋಜನೆಯಲ್ಲೂ ಕೂಡ ಈ ದೇವರ ಕಾಡುಗಳನ್ನೆಲ್ಲ ರಕ್ಷಿತಾರಣ್ಯವಾಗಿ ಮಾಡಬೇಕಾಗುತ್ತೆ ಅನ್ನೋ ಉದ್ದೇಶ, ಮತ್ತೆ ಪ್ರತಿ ದೇವರ ಕಾಡಿನಲ್ಲಿ ಯಾವುದೆಲ್ಲ ಮುಖ್ಯ ಪ್ರಭೇದಗಳ ಮರಗಳಿದಾವೆ ಅನ್ನೋದನ್ನ ಎಣಿಕೆ ಮಾಡಿದ್ದಾರೆ. ಮತ್ತೆ ಯಾವ್ಯಾವ ಪ್ರಭೇದಗಳು ಎಷ್ಟೆಷ್ಟು ಗಾತ್ರದಲ್ಲಿದ್ದಾವೆ ಆ ಥರದ್ದೆಲ್ಲ ಸರ್ವೆಗಳು ಮಾಡಿದ್ದಾರೆ. ಈ ನಿತ್ಯ ಹರಿದ್ವರ್ಣ ಪ್ರಭೇದದ್ದು ಜಾತಿಗಳೇ ಹೆಚ್ಚು ನಮ್ಮಲ್ಲಿರೋ ದೇವರ ಕಾಡುಗಳಲ್ಲಿ. ಆರಾಧಿಸೋ ದೇವರುಗಳಾಗಿರ್ಬೋದು, ಬಹಳಷ್ಟು ಕಡೆ ನೋಡಿದೀವಿ ನಾವು. ಈ ಭಗವತಿ ದೇವರನ್ನ ಆರಾಧಿಸೋ ಆರ್ಜಿ ಗ್ರಾಮದಲ್ಲಿ ಇರೋ ದೇವರ ಕಾಡು, ಭದ್ರಕಾಳಿ ದೇವರನ್ನ ಆರಾಧಿಸೋ ಬೆಟೋಲಿಯಲ್ಲಿರೋ ದೇವರ ಕಾಡು, ಬಿಟ್ಟಂಗಲದಲ್ಲಿ ಭಗವತಿಯನ್ನ ಆರಾಧಿಸೋ ದೇವರ ಕಾಡು, ಕೇಕೋಳು ಅಯ್ಯಪ್ಪ ಮುಗ್ಗುಲದಲ್ಲಿರುವ ದೇವರ ಕಾಡು, ದೇವನಗೆರೆಯಲ್ಲಿ ಅಯ್ಯಪ್ಪ ದೇವರನ್ನ ಆರಾಧಿಸೋ ದೇವರ ಕಾಡು, ಹೆಗ್ಗಳ ಗ್ರಾಮದಲ್ಲಿ ಭಗವತಿ ಹಾಗೂ ಅಯ್ಯಪ್ಪ ಈ ದೇವರುಗಳನ್ನ ಪೂಜಿಸೋ ಒಂದು ದೇವರ ಕಾಡು. ಇನ್ನು ಮುಂದುವರೆದು ಹೇಳ್ಬೇಕಂದ್ರೆ ಸಾಂಪ್ರದಾಯಿಕವಾಗಿ ಇಲ್ಲಿ ಯಾರು ಮರ ಕಡಿಬಾರದು, ಒಂದು ಕಟ್ಟುನಿಟ್ಟಾಗಿ ನಿಷೇಧಿತವಾಗಿ ಇದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಮೂಲವಾಗಿ ಪ್ರಕೃತಿನೇ ಇಲ್ಲಿ ಪೂಜಿಸೋ ತರ, ಇಲ್ಲಿ ಯಾವುದೇ ಕಟ್ಟಡಗಳು ಸ್ಟ್ರಕ್ಚರ್ಸ್ ಇಲ್ಲ. ಇಲ್ಲಿ ಅಂದ್ರೆ ಪ್ರಕೃತಿನ ಪೂಜಿಸೋ ಒಂದು ವಿಧಾನ ಇದು. ಈ ಪಂಚಭೂತಗಳನ್ನಾಗ್ಲಿ ಯಾವುದೇ ಆಗ್ಲಿ ಜಾನಪದ ದೇವರುಗಳು ಅಂತ ಹೇಳ್ಬೋದು ನಾವು. ಆ ತರ ಒಂದಿದು. ಯಾಕಂದ್ರೆ ಆ ದೇವರುಗಳೇ ರಕ್ಷಿಸ್ತಾ ಇದ್ರು ಈ ಗ್ರಾಮಗಳಿಗೆ ನಿಜವಾದ ಭದ್ರತೆ ಕಾಪಾಡುತ್ತಿದ್ದೇನೆ ಇಲ್ಲಿ ಭದ್ರಕಾಳಿ ಆಗ್ಲಿ, ಭಗವತಿ, ನಾಗ, ಅಯ್ಯಪ್ಪ, ಈಶ್ವರ, ಅಜ್ಜಪ್ಪ ಈ ಎಲ್ಲ ಇದು. ಈ ಕೊಡಗು ಜಿಲ್ಲೆನಲ್ಲಿ ಸುಮಾರು ಒಂದು 4614 ಹೆಕ್ಟೇರ್ ಅಷ್ಟು ದೇವರ ಕಾಡು ಅರಣ್ಯಗಳಿದಾವೆ. ಈ ಒಂದೊಂದು ದೇವರ ಕಾಡು ಕೂಡ ಎಷ್ಟೋ ಪ್ರಭೇದಗಳಿಗೆ ಒಂದು ಆವಾಸ ಸ್ಥಾನ. ಯಾಕಂದ್ರೆ ಇದು ತುಂಬಾ ಚೆನ್ನಾಗಿ ರಕ್ಷಣೆ ಪಡೆದಿರೋದ್ರಿಂದ ಇದೊಂದು ಆವಾಸ ಸ್ಥಾನವಾಗಿ ಈ ಗಿಡ ಮರಗಳ ಒಂದು ಸಮೂಹದ ಒಳಗಡೆ ಎಷ್ಟೋ ಪ್ರಾಣಿ ಪಕ್ಷಿಗಳು ಇದನ್ನ ಆಸರೆಯಾಗಿ ಪಡೆದು ಸಣ್ಣ ಸಣ್ಣ ಅಭಯಾರಣ್ಯಗಳು ಅಂತ ಕರಿಬಹುದು. ನಾವು ಇದನ್ನ ಸ್ಯಾಂಕ್ಚುರೀಸ್ ಅಂತ ಕರಿಬಹುದು. ಆದ್ರೆ ಲಿಟ್ರಲಿ ಅವು ಆವಾಸ ಸ್ಥಾನಗಳೇ ಸ್ಯಾಂಕ್ಚುರಿನೇ. ಹಲವಾರು ಜೀವರಾಶಿಗಳಿಗೆ ಒಂದು ಕಪ್ಪೆಯಿಂದ ಹಿಡಿದು ಒಂದು ಇನ್ಸೆಕ್ಟ್ ಪಕ್ಷಿ ಹಾವುಗಳೆಲ್ಲದಕ್ಕೂ ಇದೊಂದು ಆವಾಸ ಸ್ಥಾನಗಳೇ. ಸುತ್ತ ಇರೋ ಭೂಮಿ ನಾವು ಬಳಸ್ತಾ ಇದೀವಿ, ಗದ್ದೆ ಮಾಡಿದೀವಿ, ತೋಟ ಮಾಡಿದೀವಿ. ಅದ್ರ ನಡುವೆ ಏನು ಈ ಕಾಡುಗಳು ನಾವು ಮುಟ್ಟದೆ ಇಟ್ಕೊಂಡಿದೀವಿ, ಈ ಒಂದು ದ್ವೀಪಗಳ ತರ ಇದು ಜೀವ ವೈವಿಧ್ಯತೆಗಳಿಗೆ ನೆಲೆ ಆಗಿರೋ ಒಂದು ಬಯೋಡೈವರ್ಸಿಟಿ ಐಲ್ಯಾಂಡ್ಸ್ ಅಂತ ಕರೀಬಹುದು. ಈಗ ನಮ್ಮಲ್ಲೂ ಕೂಡ ಸಹಭಾಗಿತ್ವದಲ್ಲಿ ಅಂದ್ರೆ ಏನು ವಿಲೇಜ್ ಫಾರೆಸ್ಟ್ ಕಮಿಟಿ ಅಂತ ಇದೆ, ನಮ್ಮ ಒಂದು ಈ ರಾಷ್ಟ್ರೀಯ ಅರಣ್ಯ ನೀತಿ ಅಂತ ಏನಿದೆ ನಮ್ಮ ರಾಷ್ಟ್ರದಲ್ಲಿ 1988 ಅಲ್ಲಿ ನಮ್ಮ ಅರಣ್ಯ ನೀತಿ ರೂಪುಗೊಂಡಿತ್ತು. ಅರಣ್ಯನ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೇಕಂದ್ರೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಆಗ್ಬೇಕು ಅನ್ನೋದು ಅರಣ್ಯ ನೀತಿ. ಅದು ಅವತ್ತಿನಿಂದ ಇವತ್ತವರೆಗೂ ದೃಢವಾಗಿ ನಾವು ಗ್ರಾಮ ಅರಣ್ಯ ಸಮಿತಿಗಳನ್ನ ಮಾಡ್ಕೊಂಡು ಅಥವಾ ವೈಲ್ಡ್ ಲೈಫ್ ಏರಿಯಾಸ್ ಪಕ್ಕದಲ್ಲಿ ಎಕೋ ಡೆವಲಪ್ಮೆಂಟ್ ಕಮಿಟೀಸ್ ಆ ತರ ಕಮಿಟೀಸ್ ನ ಮಾಡ್ಕೊಂಡು ಇಲಾಖೆ ಮತ್ತೆ ಸಾರ್ವಜನಿಕರು ಗ್ರಾಮಸ್ಥರನ್ನ ಸ್ಥಳೀಯವಾಗಿ ಜಂಟಿಯಾಗಿ ಸಮಿತಿಗಳನ್ನ ಮಾಡಿಕೊಂಡು ಅದರಲ್ಲಿ ನಮ್ಮ ಇಲಾಖೆಯಲ್ಲಿರೋ ವನಪಾಲಕರನ್ನೇ ಸೆಕ್ರೆಟರಿ ತರ ಮಾಡಿಕೊಂಡು ಅದಕ್ಕೂ ಒಬ್ಬರನ್ನ ಪ್ರತಿನಿಧಿಯಾಗಿ ಅಧ್ಯಕ್ಷರನ್ನ ಮಾಡಿ ಆ ಸಮಿತಿಗಳಲ್ಲಿ ಒಟ್ಟಿಗೆ ನಿರ್ವಹಣೆ ಮಾಡ್ತಾ ಇರೋದು ಇವತ್ತು ಕೂಡ ನಮ್ಮ ಪದ್ಧತಿನಲ್ಲಿ ಇದ್ದೇ ಇದೆ. ಅದನ್ನೇ ಒಂದು ಮುಂದುವರಿಸಬಹುದು ಇದರಲ್ಲೂ ಕೂಡ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಸಮಿತಿ ಇದೆ. ಅದೇ ಸಮಿತಿನಲ್ಲಿ ನಮ್ಮ ಮಧ್ಯಪ್ರವೇಶ ಬೇಕಿದ್ರೆ ಅವ್ರ ಕೋರಿಕೆ ಮೇಲೆ ನಾವು ಹೋಗ್ಬೋದು. ಸಾಕಷ್ಟು ನನ್ನ ಪ್ರಕಾರ ಒತ್ತುವರಿಗಳಾಗಿ ಈ ಒಂದು ಭೂಮಿದು ವಿಸ್ತೀರ್ಣ ಏನಿದೆ, ಎಲ್ಲರೂ ಹೇಳ್ತಾ ಇದ್ದೀವಿ ಒಂದು 15,000 ಎಕರೆ ಇತ್ತು ಒಂದು ಕಾಲದಲ್ಲಿ ಅಂತ. ಅದಿವಾಗ ಕ್ಷೀಣಿಸಿ ಒಂದು 10,000 9,000 ಎಕರೆಗೆ ಬಂದಿದೆ ಅಂತ. ಇದು ಮೂಲವಾಗಿ ಸುತ್ತಮುತ್ತ ಕೃಷಿಗಾಗಿ ಒತ್ತುವರಿಗೆ ಪ್ರೆಷರ್ ಇದೆ, ಅದರಿಂದ ಆಗಿರೋ ಸಾಧ್ಯತೆ ಇರುತ್ತೆ. ಅದು ಬಿಟ್ರೆ ನಮ್ಮ ವಿಶ್ವಸಂಸ್ಥೆನಲ್ಲೂ ಕೂಡ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಈ ಒಂದು ಕೊಡಗು ಜಿಲ್ಲೆನ ಡೆಸಿಗ್ನೇಟ್ ಮಾಡಿದ್ದಾರೆ
ಇಟ್ ಈಸ್ ದಿ ಗ್ರೋ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ. ಇಡೀ ವಿಶ್ವದಲ್ಲೇನೆ ಈ ತರ ಒಂದು ತೋಪುಗಳು ಇಷ್ಟೊಂದು ಸಾಂದ್ರತೆನಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ಕೂರ್ಗ್ ಇಸ್ ಡೆಸಿಗ್ನೇಟೆಡ್ ಆಸ್ ದಿ ಗ್ರೋ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಯಾಕಂದ್ರೆ ಇಲ್ಲಿ ಎವ್ರಿ 300 ಎಕರ್ಸ್ ಒಂದು ದೇವರ ಕಾಡು, ಮೋರ್ ದೆನ್ 1200 ದೇವರ ಕಾಡು ಇದೆ ಕೊಡಗಲ್ಲಿ. ಆತರ ಒಂದು ಜಿಲ್ಲೆನಲ್ಲಿ ಅಷ್ಟು ದೇವರ ಕಾಡುಗಳು ವರ್ಲ್ಡ್ ಅಲ್ಲೇ ಎಲ್ಲೂ ಇಲ್ಲ. ಇನ್ನೊಂದು ಏನ್ ಹೇಳ್ಬೋದು ಅಂದ್ರೆ, ಅವಾಗಲೇ ಹೇಳ್ದಂಗೆ ಇವೆಲ್ಲ ಹ್ಯಾಬಿಟ್ಯಾಟ್ಸ್. ಇದು ಎಲ್ಲಾ ಜೀವರಾಶಿಗಳಿಗೂ ಇದೊಂದು ನೆಲೆ ಕೊಡ್ತಾ ಇದೆ, ಒಂದು ಹ್ಯಾಬಿಟ್ಯಾಟ್ಸ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ಸೊ ನಾವು ಇದನ್ನ ಐಡೆಂಟಿಫೈ ಮಾಡಿ ಎಷ್ಟು ಇದಕ್ಕೆ ಗಮನ ಹರಿಸಬೇಕು ಅನ್ನೋದಕ್ಕೆ ಇದಕ್ಕೊಂದು ರ್ಯಾಂಕಿಂಗ್ ತರ ಮಾಡೋಣ ಅನ್ಕೊಂಡಿದೀವಿ. ಯಾವ್ದು ತುಂಬಾ ದೊಡ್ಡದಾಗಿದೆ, ಯಾವ್ದಕ್ಕೆ ಜನರ ಆಸಕ್ತಿ ಚೆನ್ನಾಗಿದೆ, ನಮ್ಮ ಮಧ್ಯ ಪ್ರವೇಶ ಅಂತದಕ್ಕೆಲ್ಲ ನಾವು ತೊಡಗಿಸ್ಕೊಂಡು, ಮತ್ತೆ ಯಾವ್ದು ಹತ್ರ ದೇವರ ಕಾಡಿದೆ, 2 ಪಕ್ಕ ದೇವರ ಕಾಡುಗಳಿದ್ರೆ 2 ಸೇರಿ ಒಟ್ಟಿಗೆ ಜೀವರಾಶಿಗಳಿಗೆ ಒಂದು ಸಪೋರ್ಟ್ ಮಾಡುತ್ತೆ. ಆಲ್ಮೋಸ್ಟ್ ದೇವರ ಕಾಡುಗಳೆಲ್ಲ 1 ಎಕರೆಗಿಂತ ಕಡಿಮೆನೆ. 46% ಈಸ್ ಬಿಲೋ 1 ಎಕರ್. 45% ಆಫ್ ದಿ ದೇವರ ಕಾಡು 5 ರಿಂದ 10 ಎಕರೆ ವಿಸ್ತೀರ್ಣದಲ್ಲಿದೆ. 4% ದೇವರ ಕಾಡುಗಳು ಮಾತ್ರ 25 ಎಕರೆಗಿಂತ ಹೆಚ್ಚು ವಿಸ್ತೀರ್ಣದಲ್ಲಿರೋ ದೇವರ ಕಾಡುಗಳು. ಬಯೋಡೈವರ್ಸಿಟಿ ವ್ಯಾಲ್ಯೂ, ಒಂದು ಹೆರಿಟೇಜ್ ವ್ಯಾಲ್ಯೂ ಎರಡೂ ಇರೋ ಒಂದು ಅತ್ಯಮೂಲ್ಯವಾದ ಜೈವಿಕ ಸಂಪನ್ಮೂಲ. ಇದರ ರಕ್ಷಣೆ ಇಡೀ ಮಾನವ ಜನಾಂಗಕ್ಕೆ ಇರುತ್ತೆ. ಇದನ್ನ ನಾವು ಮುಂದುವರಿಸ್ಕೊಳ್ಳೋದಕ್ಕೆ ಬ್ಯಾಂಕ್ಸ್ ಇವು ನಾಳೆಗೆ ಗುಟ್ಟು ಹೇಳೇನಂತ ಗುಟ್ಟಾಗಿ ಕರೆಯುವುದು, ತೋರುವ ದಾರಿಯ ಕಣ್ಣೆದುರೇ ಮುಚ್ಚುವುದು, ಏನಂತ ಹೇಳಲಯ್ಯ ಕಾಡಿನ ಪರಿಯ ಏನಂತ ದೇವರ ಕಾಡು ಅಥವಾ ದೇವಕಾಡ್ ಕುರಿತು ಸಂಶೋಧನೆ ಮತ್ತು ಅಧ್ಯಯನದಲ್ಲಿ ತೊಡಗಿರುವ ವಿದ್ಯಾ ಜಗದೀಶ್ ಪುತ್ತಮನೆ ದೇವರ ಕಾಡಿನ ದೈವಗಳ ಕುರಿತು ಮಾತನಾಡಿದರು. ಬಲ್ಲ ಬಲ್ಲವರಲ್ಲ ಹುಲ್ಲಿಗೂ ಸಮ ಮಾಡಿ. ನನಗೆ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ನೀಡಿರುವಂತಹ ಕೊಡಗಿನ ದೇವಕಾಡಿನ ವಿಶ್ಲೇಷಣೆ ಎಂಬ ಸಂಶೋಧನೆಯನ್ನು ನಾನು ಕೆಲವು ಬೇರೆ ಬೇರೆ ಸಮುದಾಯಗಳನ್ನು ಆಯ್ಕೆ ಮಾಡಿಕೊಂಡು ಮಾಡ್ತಾ ಇದ್ದೀನಿ. 6 ದೇವಕಾಡನ್ನ ಆಯ್ಕೆ ಮಾಡಿಕೊಂಡು ಸಂಶೋಧನೆ ಮಾಡಿದ್ದೀನಿ. ಅದರಲ್ಲಿ ಅಯ್ಯಪ್ಪ ದೇವರ ಕಾಡು, ದೇವರಪುರ, ಈ ಒಂದು ದೇವಕಾಡನ್ನು ಕೊಡವ ಜನಾಂಗದವರು ಸಂರಕ್ಷಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ದೇವಕಾಡಿನಲ್ಲಿ ಮುಖ್ಯವಾಗಿ ಬೊಟ್ಟ ಕೊರೊಬ್ಬರು ಜನಾಂಗದವರು ಬಹಳ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಯಾಕಂದ್ರೆ ಒಂದು ಹಬ್ಬ ನಡೆಯುವಾಗ ಆಚಾರ ವಿಚಾರ ಇರ್ಬೋದು, ಶುದ್ಧತೆ ಇರ್ಬೋದು, ಪ್ರಾಮುಖ್ಯತೆ ಅದ್ರಲ್ಲಿ ಕೊಡ್ತಾರೆ. ಇದನ್ನೆಲ್ಲ ಬೊಟ್ಟ ಕುರುಪ ಜನಾಂಗದವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ತಿಳಿದಿರುವಂತ ಹೆಬ್ಬಾಲೆ ಬೋರ್ಡು ಈ ಹೆಸರಿಗೆ ಪ್ರಸಿದ್ಧಿಯಾಗಿದೆ. ಬೇರೆ ಬೇರೆ ಕಡೆಯಿಂದನೂ ಜನರು ಬಂದು ಇಲ್ಲಿ ಈ ಹಬ್ಬವನ್ನು ವೀಕ್ಷಿಸಕ್ಕೆ, ಆಚರಿಸಕ್ಕೆ ಇಲ್ಲಿಗೆ ಬರ್ತಾರೆ. ಕುಟ್ಟಿಚಾತ ದೇವಕಾಡು ಇದು ಕಿರ್ಗೂರು ಗ್ರಾಮದಲ್ಲಿದೆ. ಈ ದೇವಕಾಡಿನ ನಿರ್ವಹಣೆಯನ್ನು ಹೆಗ್ಗಡೆ ಜನಾಂಗದ 7 ಕುಟುಂಬಸ್ಥರು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಈ ಒಂದು ದೇವಕಾಡಿನ ವಿಶೇಷತೆ ಅಂತ ಹೇಳಬೇಕು ಅಂದ್ರೆ, ಈ ಒಂದು ದೇವಕಾಡಿಗೆ ಬೇಲಿನೇ ಹಾಕಿಲ್ಲ. ಅಷ್ಟು ಒಂದು ಪ್ರಾಮುಖ್ಯತೆ ಕೊಟ್ಟು ಈ ಒಂದು ಜನಾಂಗದವರು ದೇವಕಾಡನ್ನು ಸಂರಕ್ಷಿಸಿಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ವನಭದ್ರಕಾಳಿ ದೇವಕಾಡು ಆತೂರ್ನಲ್ಲಿದೆ. ಈ ದೇವಕಾಡನ್ನು ಕೊಡವ ಜನಾಂಗದವರು ನಿರ್ವಹಿಸ್ತಾ ಇದ್ದಾರೆ. ಈ ದೇವಕಾಡಿನ ವನದೇವತೆಯಾದ ವನಭದ್ರಕಾಳಿ ದೇವಿಯು ತುಂಬಾ ಶಕ್ತಿಯುತವಾಗಿದೆ. ಈ ದೇವಕಾಡಿನ ವಿಶೇಷತೆ ಏನಂದ್ರೆ, ಇದು ವಿರಾಜಪೇಟೆ ಮುಖ್ಯ ರಸ್ತೆಯಲ್ಲಿದೆ. ಈ ದೇವಕಾಡಿನ ಮುಂದೆ ಹಾದು ಹೋಗುವ ಪ್ರತಿ ಭಕ್ತರು ಬಂದು ತಮಗಾಗುವ ಕಾಣಿಕೆಯನ್ನು ಹಾಕಿ ನಮಿಸಿ ಇಲ್ಲಿಂದ ಮುಂದೆ ಸಾಕ್ತಾರೆ. ಮುಂದೆ ಅಯ್ಯಪ್ಪ ದೇವರ ಕಾಡು, ಈ ಒಂದು ದೇವಕಾಡು ಕಟ್ಟೆಮಾಡಿನಲ್ಲಿದೆ. ಈ ದೇವಕಾಡನ್ನು ಗೌಡ ಜನಾಂಗದವರು ಸಂರಕ್ಷಿಸಿಕೊಂಡು ಹೋಗ್ತಾ ಇದ್ದಾರೆ. ಗೌಡ ಜನಾಂಗದವರು ಅಷ್ಟೇ ತುಂಬಾ ಒಗ್ಗಟ್ಟಿನಿಂದ ಒಂದು 5-6 ಕುಟುಂಬಸ್ಥರಿದ್ದಾರೆ. ಅವರು ಇದನ್ನ ನಿರ್ವಹಿಸಿಕೊಂಡು ಸಂರಕ್ಷಿಸಿಕೊಂಡು, ನಮಗೂ ಒಂದು ದೇವಕಾಡು ಬೇಕು, ದೇವಕಾಡಿಂದ ಪರಿಸರ ತುಂಬಾ ಚೆನ್ನಾಗಿರುತ್ತೆ ಅಂತ ಅವರು ಇದನ್ನ ಚೆನ್ನಾಗಿ ಸಂರಕ್ಷಿಸಿಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ನಾಪಕೋಟೇಶ್ವರ ದೇವಕಾಡು, ಇದು ಮೂಟೇರಿಯಲ್ಲಿದೆ. ಈ ಒಂದು ದೇವಕಾಡನ್ನು ಕೆಂಬುಟಿ ಜನಾಂಗದವರು ಸಂರಕ್ಷಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ದೇವಕಾಡಿನ ವಿಶೇಷತೆ ಏನಂದ್ರೆ, ಹಿಂದಿನ ಕಾಲದ ಪದ್ಧತಿ ಪರಂಪರೆ ಏನಿದೆ ಅದನ್ನು ಹಾಗೆ ಉಳಿಸ್ಕೊಂಡು ಆರಾಧಿಸ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಜ್ಞಾನ ಲಕ್ಷ್ಮೀ ನರಸಿಂಹ ದೇವಕಾಡು ಈಚೂರಿನಲ್ಲಿದೆ. ಅಮ್ಮ ಕೊಡವ, ಕೊಡವ, ಕಣಿಯ, ಸವಿತ ಜನಾಂಗದವರು ಈ ಒಂದು ದೇವಕಾಡಿನ ನಿರ್ವಹಣೆ ಆಗಿರ್ಬೋದು, ಸಂರಕ್ಷಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ದೇವಕಾಡಿಗೆ ಸುಮಾರು 500 ರಿಂದ 600 ವರ್ಷಗಳ ಇತಿಹಾಸ ಇದೆ. ಈ ದೇವಕಾಡಿನ ವಿಶೇಷತೆ ಏನಂದ್ರೆ, ಕರ್ನಾಟಕದಲ್ಲೇ ಎಲ್ಲಿಯೂ ಕಾಣದ ಜ್ಞಾನ ಲಕ್ಷ್ಮೀ ನರಸಿಂಹ ವಿಗ್ರಹವನ್ನು ಈಚೂರಿನಲ್ಲಿ ಕಾಣಬಹುದು. ಇನ್ನೊಂದೇನೆಂದ್ರೆ, ಹಳೆಯ ಕಾಲದಲ್ಲಿ ರಾಜರು ಯುದ್ಧ ಮಾಡುವ ಮುನ್ನ ತಮಗೆ ಶಕ್ತಿ ಬರಲೆಂದು ಈ ಒಂದು ಜ್ಞಾನ ಲಕ್ಷ್ಮೀ ನರಸಿಂಹ ದೇವರ ಹತ್ರ ಬಂದು ಪೂಜೆ ಮಾಡಿ ನಂತರ ಯುದ್ಧಕ್ಕೆ ಹೋಗ್ತಾ ಇದ್ರು ಅಂತ ಹೇಳ್ತಾರೆ. ಮತ್ತೆ ಹೇಳ್ಬೇಕು ಅಂದ್ರೆ, ಮಾನವ ಶಾಸ್ತ್ರ ಅಂದರೆ ಮಾನವ ಸಂಸ್ಕೃತಿ, ಧರ್ಮ ಅಂದರೆ ಆಧ್ಯಾತ್ಮಕ ನಂಬಿಕೆಗಳು, ನಿಯಮಗಳು, ಆಚರಣೆಗಳು ಮತ್ತು ಪರಿಸರ ಪ್ರಜ್ಞೆ ಅಂದರೆ ನೈಸರ್ಗಿಕ ಪರಿಸರ, ಇದೇ ನಮ್ಮ ದೇವಕಾಡುಗಳು. ನಮ್ಮ ಪೂರ್ವಜರು ನಮಗಾಗಿ ಮೀಸಲಿಟ್ಟ ಸ್ಥಳವೇ ದೇವಕಾಡು.
ಮುಂದಿನ ಒಂದು ಪೀಳಿಗೆಯನ್ನು ನೆನೆಸ್ಕೊಂಡು ಇಲ್ಲ ಈ ತರ ಆಗ್ಬೋದು ಮುಂದೆ ಅಂತ ತಿಳಿದು ನಮಗೆ ದೇವಕಾಡು ಅಂತ ಒಂದು ಕಾಡನ್ನು ಇಟ್ಟಿದ್ದಾರೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಏನಂತ ಇದ್ರು ಅಂದ್ರೆ ದೇವಕಾಡುಗೆ ಹೋಗ್ಬಾರ್ದು, ಅಲ್ಲಿ ದೇವ್ರಿದೆ, ಮತ್ತೆ ಅಲ್ಲಿಂದ ಕಟ್ಟಿಗೆ ತರಬಾರ್ದು, ಅಲ್ಲಿ ಮರ ಕಡಿಬಾರ್ದು, ಸಂಜೆ ಆದ್ಮೇಲೆ ಆ ದೇವರ ಕಾಡಿಗೆ ಹೋಗ್ಬಾರ್ದು ಅಂತೆಲ್ಲ ನಿಯಮನ ಇಟ್ಟಿದ್ರು. ಅದು ಬೇರೆ ಏನೂ ಅಲ್ಲ, ಸೈಂಟಿಫಿಕ್ ಆಗಿ ದೇವಕಾಡು ನಮ್ಗೆ ಯಾಕೆ ಬೇಕು ಅಂದ್ರೆ ಪ್ರಸ್ತುತ ಯಾವುದೇ ಕಾಯಿಲೆ ಇರ್ಬೋದು, ಬದಲಾವಣೆ ಇರ್ಬೋದು ವಾತಾವರಣದಲ್ಲಿ, ಕಾಡು ನಾಶ ಆಗ್ತಾ ಇರೋದೇ ಮುಖ್ಯ ಕಾರಣ ಅಂತ ಹೇಳ್ಬೋದು. ಆದ್ರಿಂದ ಬರೀ ಕಾಡುಗಳು ಇರೋದ್ರಿಂದ ಅಂತ ಹೇಳಕ್ ಬರಲ್ಲ, ಪ್ರತಿಯೊಂದು ಅದಕ್ಕೆ ಪೂರಕವಾಗಿರುತ್ತೆ. ಹೇಗಂದ್ರೆ ಹಿಂದಿನ ಕಾಲದಲ್ಲಿ ಅನೇಕ ತರದ ಪಕ್ಷಿಗಳು ನೋಡ್ತಿದ್ವಿ, ಹೂಗಳು, ಹಣ್ಣುಗಳು, ಈಗ ಅದೆಲ್ಲ ನಶಿಸಿ ಹೋಗಿವೆ. ಮಕ್ಕಳಿಗೂ ಸತ ದೇವಕಾಡು ಅಂದ್ರೆ ಏನು ಅಂತಾನೂ ಗೊತ್ತಿರಲ್ಲ, ಅದನ್ನು ನಾವು ತಿಳಿಸುವಂತ ಪ್ರಯತ್ನವನ್ನು ಮಾಡಬೇಕು. ಮತ್ತೆ ಪ್ರತಿಯೊಬ್ಬರು ಗಿಡಗಳನ್ನು ನೆಡಬೇಕು, ನಮ್ಮ ದೇವಕಾಡನ್ನ ಆದಷ್ಟು ಸಂರಕ್ಷಿಸಿಕೊಂಡು ಹೋಗ್ಬೇಕು, ಒತ್ತುವರಿ ಮಾಡದೆ. ದೇವರ ಕಾಡುಗಳು ಕೊಡಗಿನ ಸಂಸ್ಕೃತಿಯ ಅತಿ ಪುರಾತನ ಆಚರಣೆಗಳ ಪ್ರಕೃತಿ ಆರಾಧನೆ. ಈ ಬಗೆಯ ಆರಾಧನೆಯ ಒಲವು ಮುಂದಿನ ಜನಾಂಗಕ್ಕೂ ಹಬ್ಬಬೇಕು ಎಂಬುದು ಆಶಯ. ಕಾಡುಗಳು ಇಂದು ಬರಿಯ ಒತ್ತಡ ನಿವಾರಣೆಯ ಪ್ರವಾಸಿ ತಾಣವಾಗಿ ಕಾಣಿಸುತ್ತಿವೆ. ಅದರ ನಡುವೆ ಕೊಡಗಿನ ಈ ದೇವರ ಕಾಡುಗಳು ನೈಜ ದೈವಿಕ ಆರೋಪದೊಂದಿಗೆ ಪ್ರಕೃತಿಯ ಆರಾಧನೆಯ ಭಾಗವಾಗಿರುವುದು ಪಾರಂಪರಿಕ ಸಂಸ್ಕೃತಿ ಎಂದರೂ ತಪ್ಪಾಗದು. ನಮ್ಮ ಊರು ಗ್ರಾಮಗಳ ಒಂದೊಂದು ನೆಡುತೋಪು ದೇವರ ಕಾಡಿನ ಮಾದರಿಯಾಗಲಿ, ಮುಖ್ಯವಾಗಿ ನಮ್ಮ ಮನದಲ್ಲಿ ದೇವರ ಕಾಡು ನಿರ್ಮಾಣವಾಗಲಿ, ಇದು ನಮ್ಮ ಆಶಯ. ಕೊಡಗಿನ ದೇವರ ಕಾಡು ಮಾಹಿತಿಗಳ ಒಂದು ನುಡಿಚಿತ್ರ ಕೇಳಿದಿರಿ. ಪ್ರಸ್ತುತಿ ಜಿ ಶಾಂತಕುಮಾರ್. ಸಹಕಾರ ವಿದ್ಯಾರಾವ್ ಕೆಎಲ್. ಕ್ಷೇತ್ರ ಸಹಕಾರ ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿ ಕಳ್ಳೀರ ಎಂ ದೇವಯ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.